ಶಾಸಕ ಗಣೇಶ್ ಹುಕ್ಕೇರಿ ಹುಟ್ಟುಹಬ್ಬದ ನಿಮಿತ್ತ ಅಣ್ಣ ಷರತ್ತು ಯೋಜನೆ. ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಗ್ರಾಮದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅಣ್ಣ ಷರತ್ತು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಬಗ್ಗೆ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಡಕಲಾಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ಪಾಟೀಲ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಕೇಶ್ ಚಿಂಚನೆ, ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಡಕಲಾಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಶಾಸಕರ ಜನ್ಮದಿನದ ಅಂಗವಾಗಿ ಜನರಲ್ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿ ಓಟದ ರೋಮಾಂಚಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟನೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನೂತನವಾಗಿ ನಿರ್ಮಿಸಲಾದ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯನ್ನ ಚಿಂಚಣಿಯ ಪೂಜ್ಯ ಶ್ರೀ ಶಿವಪ್ರಸಾದ್ ದೇವರು ಹಾಗೂ ಕಡಕಲಾಟ ಪರಮ ಪೂಜ್ಯ ಶ್ರೀ ಶಿವ ಬಸವ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ವಿಜೃಂಭಣೆಯಿಂದ ಉದ್ಘಾಟಿಸಲಾಗುವುದು ಎಂದು ಸತೀಶ್ ಪಾಟೀಲ್ ಮತ್ತು ರಾಕೇಶ್ ಚಿಂಚನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಸಿರ್, ತಹಶೀಲ್ದಾರ್, ಪಂಚ ಗ್ಯಾರಂಟಿ ಯೋಜನಾ ತಾಲೂಕಾ ಅಧ್ಯಕ್ಷ ರಮೇಶ್ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಕೋತಾ ಹಾಗೂ ರಮೇಶ್ ಚಿಂಚನೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭ ಟಿವಿ, ಬೆಳಗಾವಿ. ನೆಚ್ಚಿನ ನಾಯಕರು ಹಾಗೂ ಚಿಕ್ಕೋಡಿ ಸದಲಗ ಶಾಸಕರು, ನಮ್ಮ ಯುವ ನಾಯಕರು ಗಣೇಶನ ಹುಕ್ಕೇರಿ ಅವರ 48ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ 24ನೇ ತಾರೀಕಿಗೆ ಕಡಕಲಾಟದಲ್ಲಿ ಕಡಕಲಾಟ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಕರೆಸಿ 24ನೇ ತಾರೀಕು ಎತ್ತಿನ ಗಾಡಿ ಜನರಲ್ ಬೈಲ್ಗಾಡಿ ಎತ್ತಿನ ಷರತ್ತು, ಜನರಲ್ ಘೋಡಾಗಾಡಿ ಷರತ್ತು, ಜನರಲ್ ಎತ್ತು ಮತ್ತು ಕುದುರೆ ಷರತ್ತು ಆಯೋಜನೆ ಮಾಡಲಾಗಿದೆ. 9 ಗಂಟೆಗೆ ಎತ್ತಿನ ಗಾಡಿ ಷರತ್ತಿಯನ್ನು ಮುಗಿಸಿ 10 ಗಂಟೆಗೆ ಕಾಲೇಜಿನ ಎಲ್ಲ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಅನ್ನು ವಿತರಣೆ ಮತ್ತು 11 ಗಂಟೆಗೆ ಮರಾಠ ಸಮುದಾಯ ಭವನದಲ್ಲಿ ಷರತ್ತಿಯ ಬಕ್ಷಿಸು ಮತ್ತು ಎಲ್ಲ ಕಾಮಗಾರದ ಕೀಟಗಳನ್ನು ವಿತರಣೆ ಮತ್ತು ಷರತ್ತಿಯ ಬಕ್ಷಿಸನ್ನು ವಿತರಣೆ ಮಾಡಿ ಅಲ್ಲೇ 1,000 ಮಂದಿ ಎಲ್ಲ 2,000 ಕಾರ್ಯಕರ್ತರ ಊಟದ ವ್ಯವಸ್ಥೆಯನ್ನು ಮಾಡಿ ಆ ದಿವಸ ಭರ್ಜರಿಯಾಗಿ ಗಣೇಶನ ಹುಕ್ಕೇರಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಎಲ್ಲ ಕಾರ್ಯಕರ್ತರು ಕೂಡಿ ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಶಿವಬಸವ ಮಹಾಸ್ವಾಮಿಗಳು ಅಡ್ಯಾಪ್ನವರ ಮಠ ಕಡಕಲಾಟ್ ಮತ್ತು ಪ್ರಸಾದ್ ದೇವರು ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಎರಡು ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತು ಅವರ ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. गणेशना हुक्केरी यांचा 48वा वाढदिवसानिमित्त खडकलाट व खडकलाट जिल्हा पंचायतच्या माध्यमातून शर्तीचं आयोजन केलेलं आहे. तरी या शर्तीमध्ये जनरल बैलगाडी शर्ती पहिला बक्षीस 15,000, दुसरा बक्षीस 10,000 आणि तिसरा बक्षीस 7,000 आहे. त्यानंतर जनरल घोडागाडी शर्ती प्रथम बक्षीस 11,000, द्वितीय बक्षीस 7,000 आणि तिसरं बक्षीस 5,000 आहे. जनरल बैल व घोडा शर्यत प्रथम बक्षीस 7,000, दुसरं बक्षीस 5,000 आणि तिसरं बक्षीस 3,000 आहे. त्याप्रमाणे टोटल 70,000 रुपयेचं टोटल बक्षीसचं अमाऊंट आहे. आणि हे गणेशांच्या सर्व आम्ही या खडकलाट जिल्हा पंचायतचं सर्व कार्यकर्त्यांनी मिळून हे शर्तीचं आयोजन केलेलं आहे. तसंच याप्रमाणे त्या शर्तीनंतर चावडीचं जे काय नवीन 35 लाख रुपये खर्च करून बिल्डिंग बांधण्यात आलेलं आहे, त्या बिल्डिंगचं ओपनिंग देखील होईल. व तसेच मराठा भवन खडकलाट येथे चन्नम्मा सर्कल येथील मराठा भवनमध्ये ते शर्तीचं बक्षीसचं वितरण व कॉलेजच्या मुलांना बॅग वितरण, तसेच बांधकाम कामगारांना त्यांचं किट वितरण हे असं कार्यक्रम ठेवून घेतलेला आहे. तरी खडकलाट जिल्हा पंचायतच्या सर्व माझ्या मतदार बंधू बहिणींना मी विनंती करतो की ह्या कार्यक्रमाला आपण सर्वांनी जास्तीत जास्त हजर राहून हे कार्यक्रम व्यवस्थितपणे पार पाडावं. आणि ह्या कार्यक्रमाचं उद्घाटन श्री शिवबसव स्वामीजी आडी अपनार मठ खडकलाट, त्याचप्रमाणे शिवप्रसाद
देवरू चिंचणी संस्थान मठ चिंचणी यांच्या हस्ते करण्यात येईल. तरी खडकलाट जिल्हा पंचायतमधील सर्व कार्यकर्ते नेते सर्वांनी हजर राहावं असं मी परत एकदा आवाहन करतो. व याचबरोबर माननीय आमदार गणेशअण्णा हुक्केरी व प्रकाशअण्णा हुक्केरी यांच्या प्रयत्नातून खरोखरच आज खडकलाट आणि या भागातील जनता जर पाणी पित असतील तर हे त्यांचंच उपकार म्हणायचं. कारण आता गेले 4-5 वर्षापासून जे काही कृष्णा नदीपासून चिकोडीपर्यंत कॅनालचं पाणी 141 कोटी खर्च करून आणून दिलेत, ते पाणी आता इकडे येऊन खडकलाटच्या वड्याला असू दे किंवा शिरगावच्या वड्या, म्हणजे प्रत्येक गोष्टी प्रत्येक लहान वड्याला आणि वगळीला सगळं पाणी त्यामुळंच यायला लागलंय. आणि त्याच्यामुळे इथलं सगळं पाण्याचं लेवल देखील वाढून शेतकऱ्यांना देखील त्याचा उपयोग झालेला आहे. आणि ह्यावर्षी थोडं दुष्काळ सदृश परिस्थिती असल्यामुळं फक्त खडकलाटमध्येच 13 बोर आता आजपर्यंत गणेशअण्णा हुक्केरी यांनी मारून दिलेले आहेत. तरी मी माननीय गणेशअण्णा हुक्केरी व प्रकाशअण्णा हुक्केरी यांना खडकलाटच्या सर्व नागरिकांच्या वतीनं धन्यवाद सांगतो. व येत्या 24 तारखेला होणाऱ्या या गणेशअण्णांच्या 48व्या वाढदिवसानिमित्त आपण सर्वांनी येऊन हे कार्यक्रम यशस्वी करावा असं मी आपण सर्वांना विनंती करतो.